ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಸದನಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಮತ್ತೇನು ಅದೇ ಡೈಲಾಗು. ಸೊ ಆ್ಯಪ್ ಬರುತ್ತೆ, ವೇಟ್ ಮಾಡಿ, ಕೆಲವೇ ದಿನಗಳಲ್ಲಿ ಆ್ಯಪ್ ಬರುತ್ತೆ. ನೀವೆಲ್ಲರೂ ಕೂಡ ಖುಷಿ ಪಡ್ತಕ್ಕಂತಹ ಕಂಟೆಂಟ್ ಇದೆ. ಕಂಟೆಂಟಲ್ಲಿ ರಾಜಿ ಆಗಿಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇರುತ್ತೆ. ಯಾವುದೇ ಇರಲಿ, ಒಂದು ಸ್ವಲ್ಪ ಒಳ್ಳೇದು ಸಿಗಬೇಕಾದ್ರೆ ಸ್ವಲ್ಪ ಕಾಯಬೇಕಾಗತ್ತೆ. ಕಾಯಿರಿ ಅಂತ ಹೇಳ್ತಾ, ನಿಮ್ಮೆಲ್ಲ ಗೊತ್ತಿದೆ, ಎಲ್ಲ ಯೂಟ್ಯೂಬ್ ಚಾನಲ್ಗಳು ಈ C&R ಏನು ಹೊಸದಾಗಿ ಬಂದಿರತಕ್ಕಂಥ ಮೊನ್ನೆ 21ನೇ ತಾರೀಕು ಆಗಿರ್ತಕ್ಕಂತಹ 2026ರಲ್ಲಿ ಈ PSTR ಮತ್ತು GPSTRಗೆ ಸಂಬಂಧಪಟ್ಟಂಥ C&R ಏನು ಆ ರೂಲ್ಸ್ಗಳಿದೆ, ಆ ರೂಲ್ಸ್ಗಳಲ್ಲಿ ಏನು ವ್ಯತ್ಯಾಸ ಆಗಿದೆ ಅಂತ ಒಂದು ಓವರಾಲ್ ಹೇಳೋದಾದರೆ, ವ್ಯತ್ಯಾಸ ಆಗಿರೋದ್ರಿಂದ ಈಗ ಎಲ್ಲ ಯಾರು ಹಾರ್ಡ್ ವರ್ಕ್ ಮಾಡ್ತಾರೆ ಅವರಿಗೆಲ್ಲ ಸುವರ್ಣ ಕಾಲ. ಅವಾಗೇನು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರಿಗೇನು ಬರಡು ಕಾಲ ಅಂತ ಅಲ್ಲ, ಅವರು ಅವಾಗಲೇ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಆದರೆ ಇವಾಗಲೂ ಕೂಡ ಅವರು ಓಡ್ತಕ್ಕಂಥ ಮೊಲಗಳೇ. ಹಾಗಾಗಿ ಬಟ್ ಏನಪ್ಪ ಅಂದರೆ, ಭಗವಂತ ಇನ್ನೊಂದು ಚಾನ್ಸ್ ಕೊಡ್ತಾನೆ ಅಂತ ಅಷ್ಟೇ. ಯಾಕೆಂದರೆ 70% CETನೇ ಇರೋದ್ರಿಂದ ಡಿಗ್ರಿಲಿ ಕೆಲವರಿಗೆ ಈಗ ಡಿಗ್ರಿ ಆದ ನಂತರ PUC ಆದ ನಂತರ B.Ed ಆದ ನಂತರ TET ಆದ ನಂತರ ಬುದ್ಧಂತರ ಜ್ಞಾನೋದಯ ಆಗಿರ್ಬೋದು, ನಂದೆಲ್ಲ ಪರ್ಸೆಂಟೇಜ್ ಕಡಿಮೆ ಆಯ್ತಲ್ಲ, ನನ್ನ ಲೈಫೇ ಹಾಳಾಯ್ತಲ್ಲ ಅಂತ ಅಂಥವ್ರಿಗೆ ಒಂದು ಬ್ಯೂಟಿಫುಲ್ ಸುವರ್ಣ ಕಾಲ, ಕ್ಲಿಯರ್, ಅಂಥವರಿಗೆ ಸುವರ್ಣಾವಕಾಶ. ಬಟ್ ಡಿಗ್ರಿಯಲ್ಲಿ D.Edಲ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡಿರೋರು ಅವ್ರಿಗೆ ಇನ್ನೂ ಸುವರ್ಣಾವಕಾಶನೇ. ಅವ್ರು ಎಲ್ಲಿದ್ರೂ ಗೆಲ್ಲೋ ಕುದುರೆಗಳೇ ಅವರು. ಎಸ್ ಎಸ್ ಹಾಗಾದರೆ ಇಬ್ರಿಗೂ ಕೂಡ ಸುವರ್ಣ ಕಾಲ. ಬಟ್ ಇದೇನಪ್ಪ ಅಂದರೆ, ಸ್ವಲ್ಪ ಸೋತಿರ್ತಕ್ಕಂತಹ ಈ ಹೃದಯಗಳಿಗೂ ಕೂಡ ಮತ್ತೊಮ್ಮೆ ಪೊಟೆನ್ಷಿಯಲ್ ಎನರ್ಜಿಯಿಂದ ಈ CETಯನ್ನು ಆರಾಮ್ ಪಾಸ್ ಮಾಡ್ಬೋದು, ಒಂದು ಸರ್ಕಾರಿ ಹುದ್ದೆಯನ್ನು ತಗೊಳ್ಬಹುದು ಅಂತಕ್ಕಂತಹ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ C&R ರೂಲ್. ವಿಜಯ್ ಅವರೇ, ತುಂಬ ಚೆನ್ನಾಗಿದೆ. ಹಳೆಯ ರೂಲ್ಗಿಂತನೂ ಈ ರೂಲು ನಮಗೆ ಖುಷಿ ಕೊಟ್ಟಿದೆ. ಯಾಕೆಂದರೆ ಈಗೇನು ಹಾರ್ಡ್ ವರ್ಕ್ ಮಾಡ್ತಾನೆ ಅದು ಭಯಂಕರ ನಿರ್ಧಾರ ಆಗಿಬಿಡತ್ತೆ. ಇದು ಸ್ವಲ್ಪ ಪ್ಯಾಟರ್ನಿಗೂ ನೀನು ಕೂಡ ಈಗ GPSTR ರೆಡಿ ಆಗ್ತಿದೆಯಾ, ನೀನೇನು ಅಂದ್ಕೊಂಡಿದ್ದೀಯಾ ಈ C&R ರೂಲ್ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡ್ತಾ ಬಾಯ್ದು ಮಾಡಿ ಸ್ವಲ್ಪ ಚೆನ್ನಾಗಾಯ್ತು ಸರ್. ಯಾಕಂದರೆ CETನ ನನಗೆ ಆಲ್ಮೋಸ್ಟ್ C&R ರೂಲಲ್ಲಿ ನಮಗೆ ಮೋಸ್ಟ್ಲಿ ಡಿಗ್ರಿ ಕಡಿಮೆ ಇತ್ತು ನಿಂದು, ಸೊ ಒಂದು ಸ್ವಲ್ಪ ಲೆವೆಲಿಗೆ ಒಂದು ಲೆವೆಲ್ ಚೆನ್ನಾಗಿತ್ತು. ಡಿಗ್ರಿ 90% ಸ್ಕೋರ್ ಆಗಿತ್ತು ಸರ್, ಡಿಗ್ರಿ ಚೆನ್ನಾಗಿದೆ. ಸೊ ಬಟ್ ನಮಗೆ C&R ಮಾಡಿದ್ದು ಏನಕ್ಕೆ ಹೆಲ್ಪ್ ಆಯ್ತು ಅಂತಂದಾಗ, ಯಾರು ಸ್ವಲ್ಪ ನಾಲೆಡ್ಜಬಲ್ ಇರುತ್ತೆ ಅವ್ರು ಸೆಲೆಕ್ಷನ್ ಆಗಿ ಹೋಗ್ತಾರೆ ಸರ್. ಯಾಕಂದರೆ ಮೊದಲೆಲ್ಲ ಡಿಗ್ರಿ ಸ್ಕೋರ್ ತಗೊಂಡು ಡಿಗ್ರಿ ಅವೇನೋ ಓದಿ ಆ ಟೈಮಿಗೆ ಮಾಡ್ಕೊತಿದ್ರೆ ಓಕೆ ಮುಗೀತು. ಸೊ ಬಟ್ ಇವಾಗ ಹೆಂಗಾಗಿದೆ ಅಂದರೆ, CET ಯಾರು ಚೆನ್ನಾಗಿ ಓದ್ತಾರೆ, ಯಾರು ಚೆನ್ನಾಗಿ ಓದಿದ್ದಾರೆ ಅವ್ರು ಮಾತ್ರ ಸೆಲೆಕ್ಷನ್ ಆಗೋದು. ಈಗ ಡಿಗ್ರಿ ಅವಾಗ ಡಿಗ್ರಿಲಿ ನಿಮಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತಗೋತಾ ಇದ್ದ, CETಲಿ ಒಂದು 35 ತಗೋತಾ ಇದ್ದ ಅಂತ ಅನ್ಕೋ. ಈಗ ಆ ಡಿಗ್ರಿಲಿರೋ ಕಂಟೆಂಟೇನೆ ತಾನೇ ಮತ್ತೆ CETಲಿ ಬರೋದು, ಏನು ಬೇರೆದೇನು ಬರಲ್ಲ. ಅದೇ ಹಿಸ್ಟ್ರಿ ಬರುತ್ತೆ, ಅದೇ ಎಕನಾಮಿಕ್ಸ್ ಬರುತ್ತೆ, ಅದೇ ಜಿಯೋಗ್ರಫಿ ಬರುತ್ತೆ. ಏನಪ್ಪ ಸ್ವಲ್ಪ ಮೆಂಟಲ್ ಎಬಿಲಿಟಿ, ಸೈನ್ಸು, ನೀವು ಓದಲಾರದ ಸಬ್ಜೆಕ್ಟ್ಗಳು ಸ್ವಲ್ಪ ಅಲ್ಲಿ ಸೇರ್ಕೋತವೆ ಅಷ್ಟೇ. ಓಕೆ ಓಕೆ. ಸೊ ನಮಗೆ GPSTR ಮತ್ತೆ ಫಸ್ಟ್ GPSTR ಮತ್ತು ಇನ್ನೊಂದು PSTR. ಇನ್ನೊಂದು ಈ ಕಡೆ PSTR. ಓಕೆ ಸರ್. GPSTR ಅಲ್ಲಿ ನಮಗೆ CET ಇವಾಗ ಚೇಂಜ್ ಮಾಡಿರೋದು 70% ಕನ್ಸಿಡರ್ ಮಾಡ್ತಾರೆ ಸರ್. ಏನು ಸ್ಕೋರ್ ಬರುತ್ತೆ ನಾವು CET ಬರುತ್ತೆ ಇಲ್ಲೂ ಬರ್ಬಿಡಿ ವಿಜಯ್, ಇಲ್ಲೂ ಕೂಡ CET 70 ಇರುತ್ತೆ. 70% ಇರುತ್ತೆ ಸರ್. ಈ 70% ಇರುತ್ತಲ್ಲ, ಇದರಲ್ಲಿ ಪೇಪರ್ 1 ಆ್ಯಂಡ್ ಪೇಪರ್ 2. ಬಟ್ ಇಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 ಇರುತ್ತೆ. 3 ಇರುತ್ತೆ. GPSTR ಸರ್, GPSTR ಪೇಪರ್ 1, ಪೇಪರ್ 2, ಪೇಪರ್ 3. ನಮಗೆ PSTR ಪೇಪರ್ 1 ಮತ್ತು ಪೇಪರ್ 2 ಅಷ್ಟೇ, ಎರಡೇ ಸರ್. ನೆಕ್ಸ್ಟ್ ಬಂದ್ಬಿಟ್ಟು ಸರ್ TET ಕನ್ಸಿಡರ್ ಮಾಡ್ತಾರೆ. ಸೊ TET ಮೊದಲೇ 10% ಇತ್ತು, ಇವಾಗ 20% ಕನ್ಸಿಡರ್ ಮಾಡಿಬಿಟ್ಟೆ ಸರ್. ಇಲ್ಲೂ ಸೇಮ್ ಸರ್, ಇಲ್ಲಿ ಕೂಡ TET ನಮ್ಗೆ ಏನಾಗುತ್ತೆ ಅಂದರೆ 20% ಬರುತ್ತೆ ಸರ್. ಇಲ್ಲಿ ಏನು ಚೇಂಜಸ್ ಇಲ್ಲ. ಸೊ ಇಲ್ಲಿ ನಮಗೆ GPSTR ಬಂದಾಗ ಇದು ಡಿಗ್ರಿ ಬರುತ್ತೆ ಅಂತ ಹೇಳಿದ್ರು ಸರ್. ಡಿಗ್ರಿ ಬರುತ್ತೆ ನಮಗೆ ಇಲ್ಲಿ. ಸೊ ಇಲ್ಲಿ ಡಿಗ್ರಿ ಬೇಸ್ ಅಂತ ತಗೊಳ್ಳೋದ್ರಿಂದ ಸೊ ಡಿಗ್ರಿ ನಮಗೆ 8% ಅಂತ ಹೇಳಿದ್ದಾರೆ ಸರ್. ಇಲ್ಲಿ PUC, ಇಲ್ಲಿ ನಮಗೆ PUC ಬಂದ್ಬಿಡುತ್ತೆ. ಇದಕ್ಕೆ ಈಕ್ವಲೆಂಟ್ ಆಗಿರ್ತಕ್ಕಂಥದ್ದು ಇದು ಕೂಡ 8%. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ನಮಗೆ ಇದು ಬಂದ್ಬಿಟ್ಟು B.Ed ಸರ್. ಸೊ ಇದೇನು B.Ed ಇದೆ 2% ಮಾತ್ರ ಕನ್ಸಿಡರ್ ಮಾಡ್ತಾರೆ ಸರ್. ಇಲ್ಲಿ D.Ed, ಇಲ್ಲೂ ಕೂಡ ನಮಗೆ B.Ed ಬರಲ್ಲ, ಅದ್ರ ಬದಲು D.Ed ಮಾಡ್ತಾರೆ ಸರ್. ಇದು ಕೂಡ 2%. ನೋಡಿ, ಈ ಪಾಠ ಮಾಡೋಕ್ಕೆ ಬಹಳ ಇಂಪಾರ್ಟೆಂಟ್ B.Ed D.Ed ಬೇಕು. ಆದರೆ B.Ed D.Ed 2% ಇದೆ. ಏನೋ ಎಂಜಾಯ್ ಮಾಡಿ. ಓಕೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಭಾರಿ ಸೂಪರಾಗಿ ನಿಮ್ಮನ್ನು ಡಿಟೆಕ್ಟ್ ಮಾಡ್ತಾ ಇದೆ. ಯಾಕಂದರೆ ಇರಬೇಡಿ, ಯಾರಾದರೂ ಪಾಠ ಮಾಡ್ಬೋದು ಅಂತ ನಮ್ಮ ಸರ್ಕಾರದ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಲೋಚನೆಗಳಿದೆ, ಮಾಡಿರ್ಬೋದು. ಹಾಗಾಗಿ ಈ GPSTR PSTR ಈ ಒಂದು ಸರ್ಕಾರಿ ಹುದ್ದೆ ಬೇಕಪ್ಪ ಅಂದರೆ, ಆಲ್ರೆಡಿ ಇದರಲ್ಲಿ ನೀವು 20ಕ್ಕೆ ಒಂದು 15 ತೊಗೊಂಡಿರ್ಬೋದು, 16 ತೊಗೊಂಡಿರ್ಬೋದು, 13 ಯಾಕಂದರೆ ಆಲ್ರೆಡಿ ತೊಗೊಂಡಿರೋ ಇವೆಲ್ಲ ತಗೊಂಡಿರೋ ಮಾರ್ಕ್ಸಸ್ಸು.
ಇಲ್ಲೇನಿದೆ 70 ಅಂತ ಏನಿದೆ, ಇಲ್ಲೇನಿದೆ 70 ಏನಿದೆ, ಇದು ನೀವು ತೊಗೊಂಡಿಲ್ಲ, ಅದು ಪೇಪರಲ್ಲಿ ಬರುತ್ತೆ. ಇದರಲ್ಲಿ ಯಾರು ಎಷ್ಟು ತಗೊಳ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸ್ವಲ್ಪ ಇಲ್ಲಿ 1% 2% ಸ್ವಲ್ಪ ಕಡಿಮೆ ಆದ್ರೂ ಕೂಡ ಇಲ್ಲಿ ಸ್ವಲ್ಪ ರಾತ್ರಿ ಇವರೇನು 2% ಜಾಸ್ತಿ ಇರೋದಕ್ಕಿಂತ 2 ಗಂಟೆ ಎಕ್ಸ್ಟ್ರಾ ಓದ್ತಾ ಬಂದ್ರೆ ಈಗ ಓಪನ್ 100 ಆಗಿರ್ಬೋದು ಟಿ ನಾವು 120 ಆಗಿರ್ಬೋದು, ಅಲ್ಲಿ ಜಾಸ್ತಿ ಆಗಲ್ಲ, 1 or 2% ಆಗುತ್ತೆ ಬಿಟ್ರೆ. ಸೊ CET ಮ್ಯಾಕ್ಸಿಮಮ್ 70% ಕೊಟ್ಬಿಟ್ಟಿದ್ದಾರೆ. ಇಲ್ಲೊಂದು 4 CET ಕ್ವಶನ್ಸ್ ಇವನಿಗಿಂತ ಸರಿ ಆಯಿತು ಅಂದರೆ ಇವನ್ ಪರ್ಸೆಂಟೇಜಿಗೆ ಒಂದೇನಾಯಿತು, ಈಕ್ವಲ್ ಆಯಿತು. ಹಾಗಾಗಿ ಈ CET-ಗಾಗಿ ನಿಮಗೆ GPSTR PSTR CET-ಗಾಗಿ ಮತ್ತು HSTR CET-ಗಾಗಿ ಕೆಲವೇ ದಿನಗಳಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಮ್ಮ ಆ್ಯಪ್ ಬರುತ್ತೆ. ನೋಡ್ಕೊಳ್ಳಿ, ಇದೇ ಎಕ್ಸಾಮ್ ಪ್ಯಾಟ್ರನ್. ನಿಮ್ಮದೆಲ್ಲ ಟಾರ್ಗೆಟಲ್ಲಿ ಸ್ವೀಟ್ 70ಗೆ ಟಾರ್ಗೆಟ್ ಮಾಡಿ, ಸ್ವೀಟ್ 70ಗೆ ಟಾರ್ಗೆಟ್ ಮಾಡಿ. ಈ 70ಯಲ್ಲಿ ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ತಗೊಳ್ತೀರಾ. ನೀವೆಲ್ಲ ಗೊತ್ತಿರುತ್ತೆ, ಈ TET ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂದರೆ 150 ಮಾರ್ಕ್ಸ್ ಸಿಗಿರುತ್ತೆ. ಅದರಲ್ಲಿ ನೀವು ಎಷ್ಟು ತೊಗೊಂಡಿರ್ತೀರಾ ಅದ್ರ ಮೇಲೆ ನಿಮ್ಮದು ಪರ್ಸೆಂಟೇಜ್ ಡಿಕ್ಲೇರ್ ಆಗುತ್ತೆ. ಇದು ಕೂಡ 150 ಮಾರ್ಕ್ಸ್ ಸಿಗಿರುತ್ತೆ, ಇದು ಕೂಡ 150 ಮಾರ್ಕ್ಸ್ ಸಿಗಿರುತ್ತೆ. 150ಕ್ಕೆ ಎಷ್ಟು ತಗೊಳ್ತೀರಾ, 150ಕ್ಕೆ ಎಷ್ಟು ತಗೊಳ್ತೀರಾ ಅನ್ನೋ ಆಧಾರದ ಮೇಲೆ ಮ್ಯಾಕ್ಸಿಮಮ್ ನಿಮ್ಮ ಜಾಬ್ ಏನಾಗ್ತಾ ಇರುತ್ತೆ, ಡಿಸೈಡ್ ಆಗ್ತಾ ಬರುತ್ತೆ. ಒಂದಲ್ಲಿ ಹಿಡ್ಕೊಳ್ಳಿ, ಒಂದೊಂದು ಮಾರ್ಕ್ ಅದು ಹೇಳ್ತಲ್ಲ, ಫ್ರಾಕ್ಷನ್ ಆಫ್ ಮಾರ್ಕು ಕೂಡ ಕೌಂಟ್ ಆಗುತ್ತೆ. ಆ ಫ್ರಾಕ್ಷನ್ ಆಫ್ ಮಾರ್ಕ್ಸ್ ಕೌಂಟ್ ಆಗೋ ಲೆವೆಲ್ಗೆ ಹೋಗಬೇಡಿ, 1-2 ಮಾರ್ಕ್ಸ್ ಎಕ್ಸ್ಟ್ರಾನೇ ಸೆಲೆಕ್ಟ್ ಆಗಲಿ ನಿಮಗೆ ಅಂತ ಹೇಳ್ತಾ, ಈ C&R ರೂಲ್ ಏನಿದೆ ಅದನ್ನು ಕ್ಲಾರಿಟಿ ಸಿಕ್ಕಿದೆ ಈಗ. ಬಟ್ ಈಗೇನು ಹಾರ್ಡ್ ವರ್ಕ್ ಮಾಡ್ತಾನೋ ಅವ್ನು ಪಕ್ಕ ಗೆಲ್ತಾನೆ ವಿಜಿ. ಬಟ್ ವಿಜಿ, ಇವತ್ತಿನ ಈ ಪರಿಸ್ಥಿತಿ ಕಾರಣ ಅಂತ ಒಂದು ಸ್ಲೈಡ್ ಹಾಕ್ಕೊಂಡಿದ್ದೀನಿ, ಒಂದು 10 ಸ್ಲೈಡ್ ಹಾಕ್ಕೊಂಡಿದ್ದೀನಿ. ಈ 10 ಸ್ಲೈಡ್ ನನ್ನ ಜೀವನದಲ್ಲಿ ನನ್ನನ್ನು ಉದ್ಧಾರ ಮಾಡಿದೆ. ಅದೇ ಥರ ವಿಜಿನೂ ಕೂಡ ಉದ್ಧಾರ ಮಾಡಲಿ, ನೀವೆಲ್ಲರೂ ಕೂಡ ಉದ್ಧಾರ ಮಾಡಲಿ ಅಂತ ಒಂದು 10 ಸ್ಲೈಡನ್ನು, ಅಂದರೆ 10 ಸ್ಲೈಡಲ್ಲಿ 10 ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳೇನಿಲ್ಲ, ನೀನು ಮಾಡ್ಕೋಬೇಕಾಗಿರೋ ಪ್ರಶ್ನೆಗಳು. ನಿನ್ನಲ್ಲಿ ನೀನು ಆ ಪ್ರಶ್ನೆಗಳನ್ನು ಹಾಕ್ಕೊಂಡು ಅದಕ್ಕೆ ಉತ್ತರ ಹುಡುಕ್ಬಿಟ್ರೆ ಸಾಕು. ಏನು CET 70 ಇದೆಯಲ್ವಾ, 60 ಮೇಲೆ ಬರುತ್ತೆ, 100ಗೆ 100%. ಈ 10 ಸ್ಲೈಡನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಓಕೆ ನೋಡಿ, ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ 2006-05 ವಿಜಿ, ನನಗೆ ನೋ ಜಾಬ್, ಬ್ಯಾಡ್ ಡೇ. ಬೆಳಗ್ಗೆ ಎದ್ದು ಇವತ್ತಿನ ದಿನ ಕಳೆಯೋದು ಹೇಗೆ ಅಂತ ಬರೀ ಕ್ರಿಕೆಟ್ ಆಡೋದು, ಅಲ್ಲಿ ಇಲ್ಲಿ ಓಡಾಡೋದು. ನೋ ಮನಿ, ಸೊ ದುಡ್ಡಿಲ್ಲ, ಏನೂ ಇಲ್ಲ. ಲೈಫ್ ಈಸ್ ಹಾರ್ಡ್. ಈ ಕಡೆ ಅಮ್ಮ ಬೈಯೋರು, ಈ ಕಡೆ ಸಂಬಂಧಿಕರು ಬೈಯೋರು, ಜೇಬಲ್ಲಿ ದುಡ್ಡಿಲ್ಲ, ಬೆಳಗಿಂದ ಸಂಜೆವರೆಗೂ ಸ್ನೇಹಿತರ ಜೊತೆಗೆ ಕ್ರಿಕೆಟ್ ಆಡೋದು. ನಾನು ಹುಟ್ಟಿದ್ದೇ ವೇಸ್ಟಾ, 10 ರೂಪಾಯಿ ದುಡಿತೀನಿ ಅನ್ನೋ ಪ್ರಶ್ನೆ ಪದೇ ಬರೋದು ವಿಜಿ. ಸೊ ಈ ಪರಿಸ್ಥಿತಿ ಕಾರಣ ಏನು ಅಂತ ಅವತ್ತು ಗೊತ್ತಾಗಲಿಲ್ಲ ವಿಜಿ. ನನಗೆ ಇತ್ತೀಚೆಗೆ ಒಂದು 15-16-17 ವರ್ಷ ಅದು ಕೆಲಸ ಸಿಕ್ಕ ಮೇಲೆ ಗೊತ್ತಾಗಿದೆ, ಅವತ್ತಿನ ನನ್ನ ಮನಸ್ಥಿತಿ ಅಂತ. ನೋಡಿ, ಈ ಪರಿಸ್ಥಿತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಏಕೈಕ ಆಯುಧ ಯಾವುದಪ್ಪ ಅಂತ ಕೇಳಿದ್ರೆ, ವೆಪನ್ ಯಾವುದಪ್ಪ ಅಂತ ಕೇಳಿದ್ರೆ ಮನಸ್ಥಿತಿ. ಅವತ್ತು ಇದೇ ಶಂಕರ ಇದ್ದ, ಆದರೆ ಶಂಕರನ ಮನಸ್ಥಿತಿ ಅವಾಗ ಹೆಂಗಿತ್ತು ಅಂದರೆ ಬೇರೆ ಥರ ಇತ್ತು, ಒಂಥರ ದರಿದ್ರವಾಗಿರ್ತಕ್ಕಂಥ ಮನಸ್ಥಿತಿ. ಇವಾಗ ನನಗೆ ಕ್ಲಾರಿಟಿ ಇದೆ, ಮನಸ್ಥಿತಿ ಬದಲಾಗದ ಹೊರತು ಪರಿಸ್ಥಿತಿ ಬದಲಾಗದು. ಇದು ನನ್ನ ಅನುಭವಗಳಿಂದ ಬಂದಿರತಕ್ಕಂಥದ್ದು. ಇವತ್ತು ನನ್ನ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಇನ್ ಕೇಸ್ ಏನಾದರೂ ಮೋದಿಜಿಯವರು ಶಂಕರ್ ಏನಾದರೂ ದೇಶ ಆಳ್ತೀಯ ಅಂದರೆ, ಅಯ್ಯೋ ದೇವರೇ ಒಂದು ಚಾನ್ಸ್ ಕೊಡು ಅಂತ. ಅವತ್ತಿನ ಮನಸ್ಥಿತಿ ಹೇಗಿತ್ತು ಅಂದರೆ, ಶಂಕರ್ ಏನಾದರೂ ದೇಶ ನನ್ನಿಂದ ಆಗತ್ತಾ ಅದು, ಶಂಕರ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ನನ್ನಿಂದ ಆಗತ್ತಾ ಅದು, ಶಂಕರ್ 4,000-5,000 ಜನ ನಿಂತ್ಕೊಂಡಿರ್ತಾರೆ, ಅವ್ರ ಹತ್ರ ಏನಾದರೂ ಪಾಠ ಮಾಡ್ತೀಯಾ, ಭಾಷಣ ಮಾಡ್ತೀಯಾ, ನನ್ನಿಂದ ಆಗತ್ತಾ? ಆ ದರಿದ್ರ ಮಾನಸಿಕ ಸ್ಥಿತಿ ಇತ್ತು. ಇವತ್ತು ಎಂತಹ ಮಾನಸಿಕ ಸ್ಥಿತಿ ಇದೆ ಅಂದರೆ, 10,000 ಜನ ಯಾವಾಗ ಸೇರ್ತಾರೋ ನಾನು ಭಾಷಣ ಮಾಡಬೇಕು ಅನ್ನಿಸ್ತಾ ಇದೆ. ಈ ದೇಶ ನನ್ನ ಕೈಯಲ್ಲಿ ಯಾವಾಗಾರೆ ಕೊಟ್ಟರೆ ಈ ಎಜುಕೇಷನ್ ಸಿಸ್ಟಮನ್ನು ಹೆಂಗೆ ಬೇಕೋ ಹಾಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿ ಇದೆ. ಸೊ ಸ್ನೇಹಿತರೆ, ಮನಸ್ಥಿತಿ ಬದಲಾಗದ ಹೊರತು ಪರಿಸ್ಥಿತಿ ಬದಲಾಗೋದು, ಇದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ಗೊತ್ತಾಗಿದೆ. ಅವತ್ತು ಜಸ್ಟ್ ಬರೀ ಕ್ರಿಕೆಟ್ ಆಡಲಿಕ್ಕೆ, ಕೂಲಿ ಮಾಡಲಿಕ್ಕೆ ಸೀಮಿತವಾಗಿರ್ತಕ್ಕಂಥ ಶಂಕರ್ ಇವತ್ತು ನೀವೇನಾದರೂ ಚಾನ್ಸ್ ಕೊಟ್ಟರೆ ದೇಶನೂ ಆಡಲಿಕ್ಕೆ ರೆಡಿ ಆಗಿದ್ದಾನೆ ಅಂದರೆ ಅವನ ಮನಸ್ಥಿತಿ ಅಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಅರ್ಥ, ಅವನ ಮನಸ್ಥಿತಿ ಬದಲಾಗಿದೆ ಅಂತ ಅರ್ಥ. ನೋಡಿ, ನಿಮ್ಮ ಮನಸ್ಥಿತಿನೂ ಅವತ್ತೇನು 2005, 6, 7ರಲ್ಲಿ ಶಂಕರ ಹೇಗಿದ್ನೋ ಹಾಗೆ ಇರ್ಬೋದಲ್ವಾ? ಅಂಥವರಿಗಾಗಿ ಒಂದು 10 ಸ್ಲೈಡನ್ನು ಮೂವ್ ಮಾಡ್ತೀನಿ ವಿಜಿ. ಆ ಮನಸ್ಥಿತಿ ಬದಲಾವಣೆ ಆಗಬೇಕಪ್ಪ ಅಂದರೆ ಒಂದು 10 ಸ್ಲೈಡ್ ಮೆಡಿಷನ್ಸ್ಗಳಿದೆ, ಮಾತುಗಳಿದೆ. ಆ ಮಾತುಗಳನ್ನು ನೋಡ್ತಾ ಹೋದರೆ ಸಾಕು ವಿಜಿ, ಕ್ಲಿಯರ್. ಆ ಮಾತುಗಳೇನಪ್ಪ ಅಂದರೆ ಒಂದು 10 ಶಕ್ತಿಶಾಲಿ ನಮ್ಮ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಒಂದು 10
10 ಪ್ರಶ್ನೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ. ಆ ಪ್ರಶ್ನೆಗಳನ್ನು ಬ್ಯೂಟಿಫುಲ್ಲಾಗಿ ನೋಡ್ತಾ 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 ಹೋಗೋಣ. ನೋಡಿ, ನೀನು ಇಂದು ಓದದಿದ್ದರೆ ನಿನ್ನ ನಾಳೆ ಹೇಗಿರುತ್ತದೆ? ನಾನಂತೂ ಕ್ಲಾಸ್ ರೂಮಲ್ಲಿ ತುಂಬ ಚೆನ್ನಾಗಿ ಹೇಳ್ತಿರ್ತೀನಿ ಮುಂಗಾರು ಮಳೆ ಅಂತ. ಇವತ್ತು ನೀನು ಸರಿಯಾಗಿ ಓದದೇ ಇದ್ದರೆ ನಾಳೆ ನಿಂದು ಹೇಗಿರುತ್ತೆ? ಹೆಣ್ಮಕ್ಳಾದರೆ ಆಫ್ಟರ್ 6 ವರ್ಷದ ನಂತರ ಪಕ್ಕದಲ್ಲೊಂದು ಕೂಸಿರುತ್ತೆ, ಸಿಂಬಳ ಇಳಿತಾ ಇರುತ್ತೆ, ಸೆರಗಲ್ಲಿ ಒರೆಸ್ತಾ ಇರ್ತಾಳೆ. ಸೊ ಹೆಣ್ಮಕ್ಳದ್ದೇನೋ ಆಗಿರುತ್ತೆ. ಬಟ್ ಗಂಡು ಮಕ್ಳದ್ದು ಕತೆ ತುಂಬಾ ಇದೆ. ಯಾವುದೋ ಇಟ್ಟಿಗೆ ಇರುತ್ತೆ, ಕೈಯಲ್ಲಿ ಕರ್ನಿ ಇರುತ್ತೆ, ಅಥವಾ ಯಾವುದೋ ಒಂದು ಸೈಕಲ್ ಇರುತ್ತೆ, ಅಥವಾ ಯಾವುದೋ ಒಂದು ಸ್ವಿಗ್ಗಿ ಗೀನೋ ಒಂದು ಬ್ಯಾಗ್ ಇರುತ್ತೆ, ಅಥವಾ ದಂಡ ಪಿಂಡಂತರ ಬಸ್ ಸ್ಟ್ಯಾಂಡಲ್ಲಿ ಆ ಕಡೆ ಈ ಕಡೆ ಏನೋ ಅಲಿತಾ ಇರತಕ್ಕಂಥ ಮಾನಸಿಕ ಸ್ಥಿತಿ ಇರುತ್ತೆ. ಇಂದು ನೀನು ಓದದಿದ್ದರೆ 6 ವರ್ಷದ ನಂತರ ನಿನ್ನ ನಾಳೆ ಹೇಗಿರುತ್ತದೆ? ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇಂದಿನ ತ್ಯಾಗವೇ ನಾಳೆಯ ವಿಜಯ. ನೀನು ಇವತ್ತು ನಿನ್ನ ನಡ ಬಗ್ಸಿ ಓದಿದ್ರೆ ನಾಳೆ ಪಕ್ಕ ನಿನ್ನ ವಿಜಯ ಇರುತ್ತೆ. ನೀನು ಪದೇ ಪದೇ ಪ್ರಶ್ನೆ ಮಾಡ್ಕೋತಾ ಇರಬೇಕು, ನಾನು ಇವತ್ತೇನಾದರೂ ಸೋಮಾರಿ ಆದರೆ, ನಾನು ಇವತ್ತೇನಾದರೂ ಓದದೇ ಇದ್ದರೆ, ಯಪ್ಪ 6 ವರ್ಷದ ನಂತರ ನನ್ನ ಲೈಫ್ ಏನು? ನೋಡಿ, ಇವತ್ತು ನೀನು ಒಬ್ಬನೇ ಇದೆಯಾ, 6 ವರ್ಷದ ನಂತರ ನಿನ್ನ ನಂಬ್ಕೊಂಡಿರೋ ಒಂದು ಹೆಣ್ಮಗು ಇರುತ್ತೆ, ನೀವಿಬ್ಬರನ್ನ ನಂಬ್ಕೊಂಡಿರೋ ಒಂದು ಪುಟ್ಟ 2 ಮಕ್ಕಳು ಇರ್ತಾರೆ. ಈಗ ಹೋರಾಟ ಮಾಡೋದು ಈಸಿ, ಅವ್ರನ್ನೆಲ್ಲ ಕಟ್ಕೊಂಡು ಹೋರಾಟ ಮಾಡೋದು ತುಂಬಾ ಕಷ್ಟ. ಈಗಲೇ ಹೋರಾಟ ಮಾಡು. ಇವತ್ತು ಯಾಕೆ ಓದ್ತಿದ್ದೀನಿ ಅನ್ನೋದನ್ನು ಪದೇ ಪದೇ ಬೆಳಗ್ಗೆ ಎದ್ದು ನಿನ್ನನ್ನು ನೀನು ಪ್ರಶ್ನೆ ಮಾಡ್ಕೊ. ನಾನು ಇವತ್ತು ಯಾಕೆ ಓದ್ತಾ ಇದ್ದೀನಿ? ನಾಳೆಯ ನನ್ನ ವಿಜಯ, ನಾಳೆ ನನ್ನ ಕುಟುಂಬದ ನಿರ್ವಹಣೆ, ನಾನು ಇಷ್ಟಪಡೋ ಹಾಗೆ ನಾನು ಬದುಕಲಿಕ್ಕೆ ಇವತ್ತು ಓದ್ತಾ ಇದ್ದೀನಿ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ಕೊ. ಕ್ಲಿಯರ್? ಸೊ ನೆಕ್ಸ್ಟ್ 2ನೇ ಪ್ರಶ್ನೆ, ನನ್ನ ಜೀವನದ ಗುರಿ ನಿನಗೆ ಎಷ್ಟು ಸ್ಪಷ್ಟವಾಗಿದೆ ಅಂತ. ನಿನ್ನ ಜೀವನದ ಗುರಿ ನಿನಗೆ ಎಷ್ಟು ಸ್ಪಷ್ಟವಾಗಿದೆ? ನಾನು ಇದಾಗಲೇಬೇಕು ಅಂತಕ್ಕಂತಹ ಗುರಿ ಇದೆಯಲ್ವಾ, ಅದು ಎಷ್ಟು ಸ್ಪಷ್ಟವಾಗಿದೆ ಅಂತ. ಎಕ್ಸಾಮ್ ಕಾಲ್ ಮಾಡಿದಾಗ, HSTR ಕಾಲ್ ಮಾಡಿದಾಗ, GPSTR ಕಾಲ್ ಮಾಡಿದಾಗ, ಆನ್ಲೈನಲ್ಲಿ ಅಪ್ಲೈ ಮಾಡಿದಾಗ ಬರೀ ಪೌರುಷ ಇರುತ್ತೆ, ಉತ್ತರನ ಪೌರುಷ ಒಲೆ ಮುಂದೆ ಅನ್ನಂಗೆ. ಸೊ ಆ ಪೌರುಷ 10, 15, 20 ದಿವಸದಲ್ಲಿ ಕಡಿಮೆ ಆಗಿಬಿಡತ್ತೆ. ಮಧ್ಯ ಮತ್ತೆ ಟೈಮ್ ಪಾಸ್ ಮಾಡ್ಕೋತಾನೆ. ಮತ್ತೆ ಎಕ್ಸಾಮಿಗೆ 10 ದಿವಸ ಇದ್ದಾಗ ಭಯಂಕರ ಮತ್ತೆ ಮನೆ ದೇವರು ಬರುತ್ತೆ. ಸೊ ಈ ಥರ ಯಾಕೆ ಆಗ್ತಾಯಿದೆ ಅಂದರೆ ನಿನ್ನ ಗುರಿ ಸ್ಪಷ್ಟ ಇಲ್ಲ ಅಂತ. ಯಾರಿಗೆ ಗುರಿಯಲ್ಲಿ ಸ್ಪಷ್ಟತೆ ಇರುತ್ತೋ ಅವನು HSTR GPSTR ಏನಿದೆಯಲ್ವಾ, ಅದು ನೋಟಿಫಿಕೇಷನ್ ಆದಮೇಲೆ ಓದಲ್ಲ, ಈಗಲೇ ಓದ್ತಾ ಇರ್ತಾನೆ. ಈ ವಿಡಿಯೋ ನೋಡಿ ನಗ್ತಾ ಇರ್ತಾನೆ, ಸರ್ ಆ ಗುರಿನ ನಾನು ಯಾವಾಗಲೂ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸರ್. ಎಷ್ಟು ಪೋಸ್ಟ್ ಕಾಲ್ ಮಾಡ್ತಾನಂತ ನಾನು ಯಾವಾಗಲೂ ಕೇಳಲ್ಲ ಸರ್. ನನಗೆ ಸೆಲೆಕ್ಷನ್ ಆಗಲಿಕ್ಕೆ ಒಂದೇ ಪೋಸ್ಟು ಸರ್. ಆ ಒಂದೇ ಪೋಸ್ಟನ್ನು ಅಣ್ಣ ಹೊಡಿತಾನೆ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗುರಿ ಇಟ್ಕೊಳ್ಳಿ. ನಾನು ಯಾಕೆ ಓದಬೇಕು ಅಂತಕ್ಕಂಥ ಮನಸ್ಸನ್ನು ದಿವಸ ನೀವು ಡೈಲಿ ಅದನ್ನು ರಿಕಾಲ್ ಮಾಡ್ಕೋತಾ ಇರಿ. ಮತ್ತು ಗುರಿ ಅದಕ್ಕೆ ಓದ್ತಾ ಇದ್ದೀನಿ, ಬೆಂಗಳೂರು ಡಿವಿಷನ್ನೇ ಸೆಲೆಕ್ಟ್ ಆಗ್ತೀನಿ, ನಾನು ಇದೇ ಡಿಸ್ಟಿಕ್ಕಿಗೆ ಸೆಲೆಕ್ಟ್ ಆಗ್ತೀನಿ, ಸೊ ಹೀಗೆ ಮೇಷ್ಟ್ರಾಗಿ ಬರ್ತೀನಿ ನೋಡಿ, ನಂತರ ಮೇಷ್ಟ್ರು ಆ ತಾಲೂಕಲ್ಲಿ ಯಾರೂ ಇರೋದಿಲ್ಲ ಅಂತ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಗುರಿ ಇರಲಿ. ಕ್ಲಿಯರ್? ಸೊ ನೆಕ್ಸ್ಟ್ ಇನ್ನೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು ವಿಜಯ್, ಈ 3ನೇ ಲೈನನ್ನು ನಾನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಈಗ GPSTR, PSTR ಆ್ಯಂಡ್ HSTR ಎಕ್ಸಾಮ್ ಏನು ಬರುತ್ತೆ, ಇದನ್ನು ಎಲ್ಲರೂ ಕೂಡ ಫಸ್ಟ್ ಟೈಮೇ ಬರೀತಾ ಇಲ್ಲ ಈಸಿ. ಆಲ್ರೆಡಿ HSTR ಬಿಡಿ, ಲಾಸ್ಟ್ ಟೈಮ್ GPSTR ಫೇಲ್ಯೂರ್ ಆಗಿದ್ದಾರೆ ಹುಡುಗರು. ಅದರ ನಂತರ ಅನೇಕ ಎಕ್ಸಾಮ್ಗಳನ್ನು ಬರೆದು ಕೂಡ ಫೇಲ್ಯೂರ್ ಆಗಿರ್ಬೋದು. ವಿಜಯ್ ಅಬ್ರಹಾಂ ಲಿಂಕನ್ ಇರ್ಬೋದು, ನೆಕ್ಸ್ಟ್ ಸ್ಟೀವ್ ಜಾಬ್ಸ್ ಇರ್ಬೋದು, ಈ ಜಗತ್ತಲ್ಲಿ ಯಾರ್ಯಾರು ಥಾಮಸ್ ಅಲ್ವಾ ಎಡಿಸನ್ಸ್ ಇರ್ಬೋದು, ಈ ಜಗತ್ತಲ್ಲಿ ಯಾರ್ಯಾರು ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ ವಿಜಯ್, ಸೋಲ್ದೆ ಯಾರು ಕೂಡ ಇತಿಹಾಸವನ್ನು ಸೃಷ್ಟಿ ಮಾಡಲ್ಲ. ಯಾರು ಸೋತಿರ್ತಾನೋ ಅವನಿಗೆ ಗೊತ್ತಿರತ್ತೆ, ಆ ಅನುಭವ ಸಿಕ್ಕಿರತ್ತೆ. ಆ ಅನುಭವದ ಮೂಲಕ ಅವನಿಗೆ ಸಿಗ್ತಕ್ಕಂಥ ಗೆಲುವು ಹೇಗಿರುತ್ತೆ ಅಂದರೆ, ಆ ಲೀಸ್ಟಲ್ಲಿ ಫಸ್ಟ್ ಹೆಸರು ಅವನದೇ ಇರುತ್ತೆ. ಒಂದೊಂದು ಸೋಲು ಕೂಡ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್ ಅಂತ. ಒಂದೊಂದು ಸೋಲು ಕೂಡ ಒಂದು ಹೊಸದಾದ ಕಲಿಕೆಯ ಆರಂಭ ಆಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಯಾರು ಸೋತಿರ್ತೀರಾ ಅವನ ಸ್ಪೀಡ್ ಏನು ಫಸ್ಟ್ ಟೈಮ್ ಬಂದಿರ್ತಾರಲ್ಲ ಅವನಕ್ಕಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ಡ್ ಇರುತ್ತೆ, ಅನುಭವಾತ್ಮಕವಾಗಿರುತ್ತೆ. ಹಾಗಾಗಿ ಸೋಲು ಅಂತ್ಯವಲ್ಲ, ಅದು ಒಂದು ಪಾಠ. ಆ ಪಾಠ ನಿನಗೆ ಭಗವಂತ ಈ ಪರಿಸರ ಚೆನ್ನಾಗಿ ಕೊಟ್ಟಿದ್ದೇ ಆದರೆ, ಸೊ 100% ಈ ಸತಿ ನಿನ್ನ ಏನು ಎಕ್ಸಾಮ್ ಇದೆ ಆ ಎಕ್ಸಾಮಲ್ಲಿ ಪಕ್ಕ ನೀನು ಗೆಲ್ತೀಯ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು, ಈ ಸೋಲು ಯಾಕೆ ಆಗಿದೆ, ಸ್ವಲ್ಪ ಈ ಸೋಲು ಯಾಕೆ ಆಗಿರತ್ತೆ ಅಂದರೆ, ನಮ್ಮಲ್ಲಿ ಈ ಸ್ವಲ್ಪ ಇನ್ಡಿಸಿಪ್ಲಿನ್ ಲೈಫ್ ಇರುತ್ತೆ. ಎಕ್ಸಾಂಪಲ್ ಶಿಸ್ತು ಈಸಿ. ಈಗ ಸಮಯ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ, ನಾವು ಸಮಯನ ಕಂಟ್ರೋಲ್ ಮಾಡಲ್ಲ. ಸಮಯದ ಗೊಂಬೆ ಆಗಿ ನಾವು ಆ ಕಡೆ ಆಡಿಸಿ ನೋಡು, ಬೀಡಿಸಿ ನೋಡು, ಉರುಳಿ ಹೋಗೋದು ಅಂತ
ಆಟ ಆಡ್ತೀವಿ. ನಮ್ಮನ್ನ ನಾವೇ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದಾಗ ಹಾಂ ಎಸ್ ವಿಜಿ, ಸಮಯನ ಕಂಟ್ರೋಲ್ ಮಾಡಬೇಕು ವಿಜಿ. ಸಮಯನ ಕಂಟ್ರೋಲ್ ಮಾಡೋದು ಹೇಗೆ? ಮತ್ತು ಸರ್ ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಅಣ್ಣ ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಅದೇ ಗುಟನೇ. ಇಂಪಾರ್ಟೆಂಟ್ ಏನು? 5 ಗಂಟೆಗೆ ಹೇಳ್ತೀಯಾ, 5 ಗಂಟೆಗೆ ಎಳ್ಳೇಬೇಕು, ಇದು ಇಂಪಾರ್ಟೆಂಟ್. 5 ಕಾಲಿಗೆ ಎದ್ದರೆ 1/4 ಗಂಟೆ ಹೋತಲ್ಲ, ಅದು ನಿನ್ನನ್ನು ಹಾಳು ಮಾಡತ್ತೆ ಅಂತ ಅರ್ಥ. 5 ಗಂಟೆಗೆ ಹೇಳ್ತೀಯ, 4 ಗಂಟೆಗೆ ಹೇಳ್ತೀಯ, ನೀನೇನು ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀಯ, ಅದೇ ಟೈಮ್ ಟೇಬಲಲ್ಲಿ ನೀನು ಪಕ್ಕಾ ಹೇಳಬೇಕು ಸ್ನೇಹಿತರೆ. ಯಾರು ಟೈಮ್ ಟೇಬಲನ್ನು ಶಿಸ್ತಿನಿಂದ ಫಾಲೋ ಮಾಡೋದಿಲ್ವೋ ಅವನಿಗೆ ಟೇಬಲ್ ಮೇಲೆ ಕೂರ್ತಕ್ಕಂಥ ಟೈಮ್ ಅವನಿಗೆ ಲೈಫ್ ಟೈಮ್ ಬರೋದೇ ಇಲ್ಲ. ನಾವು ಓದ್ಬೇಕಾದ್ರೆ ಟೈಮ್ ಟೇಬಲ್ ಟೈಮನ್ನು ಯಾರು ಕಂಟ್ರೋಲ್ ಮಾಡ್ತಾನೋ ಅವನಿಗೆ ಮಾತ್ರ ಟೇಬಲ್ ಮೇಲೆ ಕೂರ್ತಕ್ಕಂಥ ಟೈಮ್ ಬರುತ್ತೆ. ಹಾಗಾಗಿ ನೀನು ಈ ಟೈಮನ್ನು ಕಂಟ್ರೋಲ್ ಮಾಡೋದನ್ನು ಕಲಿ. ಭಗವಂತ ಕೊಟ್ಟಿರ್ತಕ್ಕಂತಹ ಏನು 24 ಗಂಟೆನ ಈ CET ಎಕ್ಸಾಮ್, HSTR GPSTR ಎಕ್ಸಾಮ್ ಮುಗಿಯುವವರೆಗೂ ಯಾವ ರೀತಿಯಲ್ಲಿ ಬಳಸ್ಕೋತೀಯ ಅನ್ನೋ ಆಧಾರದ ಮೇಲೆ ನಿನ್ನ ಗೆಲುವಿರುತ್ತೆ ಸ್ನೇಹಿತ. ನೆಕ್ಸ್ಟ್, ಲಕ್ಷಾಂತರ ಜನರ ನಡುವೆ ನಿನ್ನನ್ನು ನೀನು ವಿಭಿನ್ನವಾಗಿಸುವುದು ಏನು? ನೋಡಿ, ಲಕ್ಷಾಂತರ ಜನ, ಒಂದು GPSTR ಇರ್ಬೋದು, PSTR ಇರ್ಬೋದು, ನೋಟಿಫಿಕೇಷನ್ ಆದ ತಕ್ಷಣವೇ ತುಂಬಾ ಜನ ಅಪ್ಲಿಕೇಶನ್ಸ್ ಹಾಕ್ತಾರೆ. ಬಟ್ ಅಪ್ಲಿಕೇಶನ್ ಹಾಕಿದವ್ರಿಗೆ ಎಲ್ರಿಗೂ ಕೂಡ ಕೆಲಸ ಸಿಗಲ್ಲ. ಬಟ್ ಅಲ್ಲಿ ಯಾರಿಗೆ ಸಿಗತ್ತೆ? ಅಷ್ಟರಲ್ಲಿ ನೀನು ಡಿಫ್ರೆಂಟಾಗಿ ಇರಬೇಕು. ಏನು ಡಿಫ್ರೆಂಟ್ ಆಗಿರಬೇಕು? ಎಸ್, ಎಲ್ಲರೂ ಹಾಕ್ತಾರೆ, ಎಲ್ಲರೂ ಪಾರ್ಟಿಸಿಪೇಟರೇ, ಬಟ್ ನೀನು ಪಾರ್ಟಿಸಿಪೇಟರ್ ಅಲ್ಲ, ನೀನು ಜಾಬ್ ಟೇಕರ್. ನೀನು ಭಾಗವಹಿಸೋನಲ್ಲ, ಕೆಲಸ ತಗೊಳ್ಳೋನು. ನೀನು ಭಾಗವಹಿಸೋನು ಅಂತ ಅಂದ್ಕೊಂಡ್ರೆ ನೀನು ಲಕ್ಷಾಂತರಲ್ಲಿ ನೀನೊಬ್ಬನಾಗ್ತೀಯ. ನಾನು ಭಾಗವಹಿಸೋನಲ್ಲ, ಈ ಕೆಲಸ ನಂದೇ ಅಂತ ನೀನು ಓದ್ಕೊಂಡ್ರೆ ನೀನು ಅವರ ನಡುವೆ ನೀನೇನಾಗ್ತೀಯ? ವಿಭಿನ್ನವಾಗ್ತೀಯ. ನೀನನ್ನು ವಿಭಿನ್ನವಾಗಿಸ್ಲಿಕ್ಕೆ ಮಂತ್ರ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಆ್ಯಂಡ್ ಸೆಲೆಕ್ಷನ್. ಸರ್, ಕೆಲವರು ಸ್ಮಾರ್ಟ್ ವರ್ಕ್, ಸ್ನೇಹಿತರೆ, ಹಾರ್ಡ್ ವರ್ಕ್ ಮಾಡಿದ್ರೆ ತನ್ನಷ್ಟಕ್ಕೆ ತಾನೇ ಸ್ಮಾರ್ಟ್ ವರ್ಕ್ ಬರುತ್ತೆ. ಹಾರ್ಡ್ ವರ್ಕ್ ಇಲ್ದಂಗೆ ಸ್ಮಾರ್ಟ್ ವರ್ಕ್ ಬರಲ್ಲ. ಹಾಗಾಗಿ ಹಾರ್ಡ್ ವರ್ಕ್ ಮಾಡ್ತಾ ಹೋಗಿ ತನ್ನಷ್ಟಕ್ಕೆ ತಾನೇ ಸ್ಮಾರ್ಟ್ ವರ್ಕ್ ಬರುತ್ತೆ. ಆ ಸ್ಮಾರ್ಟ್ ವರ್ಕ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಇಷ್ಟು ಲಕ್ಷಾಂತರ ಜನ ಎಕ್ಸಾಮ್ ಬರೀತಿದ್ದಾರೆ, ಇದರಲ್ಲಿ ಒಬ್ಬರು ಇಬ್ಬರು ಸೆಲೆಕ್ಷನ್ ಆಗ್ತಾರೆ. ಆ ಸೆಲೆಕ್ಷನ್ ಆಗ್ತಕ್ಕಂಥ ಒಂದು ಬ್ಯೂಟಿಫುಲ್ ಪರ್ಸನಾಲಿಟಿ ನಿಂದಾಗಿರುತ್ತೆ. ನೆಕ್ಸ್ಟ್, ನಿನ್ನಲ್ಲಿ ದಿನನಿತ್ಯದ ಶಿಸ್ತು ಇದೆಯಾ? ಆಲ್ರೆಡಿ ಹೇಳಿದ್ದೀನಿ. ಡಿಸಿಪ್ಲಿನ್ ಈಸ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಈ ಡಿಸಿಪ್ಲಿನ್ ಮತ್ತು ಟೈಮ್ ಇದೆಯಲ್ವಾ, ಅದು ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಡಿಸಿಪ್ಲಿನ್ ಅಂದರೆ ನೀನು 5 ಗಂಟೆ ಹೇಳ್ಬೇಕಪ್ಪ ಅಂದರೆ 5 ಗಂಟೆ ಹೇಳಲೇಬೇಕು. ನೆಕ್ಸ್ಟ್, ಬೆಳಗ್ಗೆ ಇಷ್ಟು ಸಬ್ಜೆಕ್ಟ್ಗಳನ್ನು ಓದಬೇಕಪ್ಪ ಅಂದರೆ ಓದಲೇಬೇಕು. ಏನಾದರೂ ಅವತ್ತಿನ ದಿವಸ ತುಂಬ ಕ್ರೂಷಿಯಲ್, ತುಂಬ ಸಂದಿಗ್ಧ ಪರಿಸ್ಥಿತಿ ಇದ್ದು ಒಂದು ಕಂಟೆಂಟ್ ಉಳಿಸ್ಕೊಂಡ್ರೆ ಅದನ್ನು ಮುಗಿಸೆ, ಆರ್ ನೆಕ್ಸ್ಟ್ ಡೇ ಅದನ್ನು ಮುಗಿಸೆ, ನೆಕ್ಸ್ಟ್ ಡೇ ನಿಂದೇನು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಕರೆಕ್ಟಾಗಿ ದಿನ ಹೇಗೆ ರೊಟೀನ್ ನಡೀತಾ ಇರುತ್ತೋ ಹಾಗೆ ನಡಿಬೇಕು. ಈ ಥರ ಸಿಸ್ಟನ್ನು ನಿನ್ನಲ್ಲಿ ನೀನು ಕಂಪ್ಲೀಟಾಗಿ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ರೆ, ನಾವು ಆಲ್ರೆಡಿ ಹೇಳಿದ್ವಿ, ನಾವು ಜಪಾನ್ ವಿದ್ಯಾರ್ಥಿಗಳಿಗೂ ಮತ್ತು ಇಸ್ರೇಲ್ ವಿದ್ಯಾರ್ಥಿಗಳಿಗೂ ಏನು ವ್ಯತ್ಯಾಸ ಅಂತ. ಜಪಾನ್ ವಿದ್ಯಾರ್ಥಿಗಳಲ್ಲಿ ಮೂಲ ಮಂತ್ರ ಏನಪ್ಪ ಅಂದರೆ ಟೈಮ್ ಸೆನ್ಸ್. ಅವರ ಟೈಮನ್ನು ಎಷ್ಟು ಬ್ಯೂಟಿಫುಲ್ಲಾಗಿ ಫಾಲೋ ಮಾಡ್ತಾರೆ ಅಂದರೆ ಆ ಟೈಮೇ ಅವರಿಗೆ ಇಡೀ ಜಗತ್ತನ್ನು ಆಳ್ತಾ ಇರತಕ್ಕಂಥ ಟೈಮನ್ನು ಕೊಟ್ಟಿದೆ ಅಂತ ಬ್ಯೂಟಿಫುಲ್ಲಾಗಿ ಹೇಳ್ಬೋದು ನಾವು. ನೋಡಿ, ನಿನ್ನ ಯಶಸ್ಸನ್ನು ನೋಡಲು ಯಾರು ಕಾಯುತ್ತಿದ್ದಾರೆ? ಯಪ್ಪಾ, ನನಗಂತೂ ವಿಜಿ ಓದಬೇಕಾದ್ರೆ 2005-6 ಯಪ್ಪಾ ಒಂದು ಸತಿ ಗೆದ್ದುಬಿಟ್ರೆ ಆ ದುಡ್ಡಲ್ಲಿ ನಮ್ಮ ಅಮ್ಮಗೊಂದು ಬ್ಯೂಟಿಫುಲ್ ಆಗಿರೋ ಸೀರೆ, ನಮ್ಮ ಅಪ್ಪಗೊಂದು ಪಂಚೆ, ನಮ್ಮ ಚಿಕ್ಕಪ್ಪ ಅವರಿಗೆ ಒಂದು ಹಬ್ಬಕ್ಕೆ, ಸೊ ನಮ್ಮ ಊರಿನವರಿಗೆಲ್ಲ, ನಮ್ಮಲ್ಲಿ ನಮ್ಮ ಕಮ್ಯುನಿಟಿಯಲ್ಲಿ ಸ್ವಲ್ಪ ಈ ಎಣ್ಣೆ ಗಿಣ್ಣೆ ಇರುತ್ತೆ, ಅವೆಲ್ಲ ನನ್ನ ದುಡ್ಡಲ್ಲಿ ಕೊಡಿಸ್ಬೇಕು, ನನ್ನ ದುಡ್ಡಲ್ಲಿ ಹಬ್ಬ ಮಾಡಬೇಕು. ಯಪ್ಪ, ನಂದೊಂದು ಗೆಲುವನ್ನು ಎಷ್ಟು ಜನ ಕಾಯ್ತಾ ಇದ್ದಾರೆ. ಇಡೀ ಊರು ಕಾಯ್ದೇ ಇದ್ರು ಪರವಾಗಿಲ್ಲಯ್ಯ, ನಿನ್ನ ಹೆಂಡತಿ ನಿನ್ನ ಮಕ್ಕಳಂತೂ ಪಕ್ಕ ಕಾಯ್ತಿದ್ದಾರೆ, ನಿಮ್ಮ ಅಪ್ಪ ಅಮ್ಮ ಅಂತೂ ಪಕ್ಕ ಕಾಯ್ತಿದ್ದಾರೆ. ಆ ಗೆಲುವಿಗಾಗಿ ಎಷ್ಟೋ ದೇವರಲ್ಲಿ ಅವರು ಹರಕೆಯನ್ನು ಬೇಡ್ಕೊಂಡಿದ್ದಾರೆ ಅಲ್ವಾ? ನೋಡಿ, ಅದನ್ನು ಎವ್ರಿಡೇ ನೀನು ರಿಕಾಲ್ ಮಾಡ್ತಾ ಇರಬೇಕು. ನನ್ನ ಗೆಲುವನ್ನು, ನನ್ನ ಯಶಸ್ಸನ್ನು ನಾನಲ್ಲ, ನನ್ನ ಹಿಂದೆ ಎಷ್ಟು ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಮತ್ತು ನಿನ್ನನ್ನು ಯಾರು ತಡಿತಾ ಇದ್ದಾರೆ? ಇಷ್ಟೆಲ್ಲ ಗೊತ್ತಿದ್ದು ಯಾರು ತಡಿತಾ ಇದ್ದಾರೆ? ಏನು ಭಯನ, ಏನು ಅಲಸ್ಯನ? ನೋಡಿ, ಈ ಭಯ ಮತ್ತು ಅಲಸ್ಯ ಇವೆರಡೂ ಕೂಡ ನಮ್ಮನ್ನು ಮಜಾ ಕೊಡ್ತಾ ಸುಡ್ತಕ್ಕಂಥ ವಿಷಯಗಳು. ನಮಗೆ ಮಜಾನೂ ಕೊಡ್ತವೆ, ನಮ್ಮನ್ನು ಬರ್ನ್ ಮಾಡಿ ಇಡ್ತಾವೆ. ಹಾಗಾಗಿ ಈ ಭಯವನ್ನು ಎದುರಿಸಿದವನು ಯಾರಿದ್ದಾನೋ, ಈ ಅಲಸ್ಯವನ್ನು ಯಾರು ದಾಟಿ ಹೋಗ್ತಾನೋ ಅವನೇ ನಾಳೆ CETಯಲ್ಲಿ ಟಾಪರ್ ಸ್ನೇಹಿತರೆ. ಸುಮ್ಮನೆ ಅದು ನಮ್ಮಲ್ಲಿ ಈ ಆಲ್ರೆಡಿ ಹೇಳ್ತಾ ಇರ್ತೀವಿ, ಅಲ್ಲಿ ಹೋಗೋ ಮುಂಚೆನೆ ಆರಂಭಿಕ ಶೂರತನ, ಅಲ್ಲಿ ಹೋಗೋ ಮುಂಚೆನೆ ಬೇಡಪ್ಪ. ಅಷ್ಟೇ ಅಲ್ಲ ಈಜಿ, ಚಂದ್ರನ ಮೇಲೆ ಮೊದಲು ಕಾಲಿಟ್ಟ ಮಾನವ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಅವನಲ್ಲ. ಚಂದ್ರನ ಮೇಲೆ
ಮೊದಲು ಕಾಲಿಡಬೇಕಾಗಿತ್ತು ಯಾರಪ್ಪ ಅಂದರೆ ಆಲ್ಡ್ರಿನ್ ಅಂತ, ಬುಜ್ ಆಲ್ಡ್ರಿನ್ ಅಂತ. ಮೈಕಲ್ ಕಾಲಿನ್ಸ್, ನೀಲ್ ಆರ್ಮ್ಸ್ಟ್ರಾಂಗ್, ಬುಜ್ ಆಲ್ಡ್ರಿನ್ ಹೋಗ್ತಾರೆ. ಆ್ಯಕ್ಚುಲಿ ಬುಜ್ ಆಲ್ಡ್ರಿನ್ ಇಡಬೇಕಾಗಿತ್ತು. ಒಂದು ಸೆಕೆಂಡ್ ಭಯ ಬುಜ್ ಆಲ್ಡ್ರಿನ್ ಕಾಲಿಡಲ್ಲ. ಬಟ್ ಅಮೇರಿಕದ ನಾಸಾಗೆ ಅಲ್ಲಿನ ಇತಿಹಾಸ, ಚಂದ್ರನ ಮೇಲೆ ಕಾಲಿಟ್ಟು ಇತಿಹಾಸ ಕ್ರಿಯೇಟ್ ಮಾಡೋದು ದೊಡ್ಡದಿರತ್ತೆ. ಅದಕ್ಕೆ ಈ ಹಿಂಜರಿಕೆಯನ್ನು ಅರ್ತಿರ್ತಕ್ಕಂಥ ಅಮೇರಿಕದ ನಾಸಾ ಸಿಗ್ನಲ್ ಯಾರಿಗೆ ಕೊಡುತ್ತೆ? ನೀಲ್ ಆರ್ಮ್ಸ್ಟ್ರಾಂಗ್ಗೆ ಕೊಡುತ್ತೆ. ನೀಲ್ ಆರ್ಮ್ಸ್ಟ್ರಾಂಗ್ ಕಾಲಿಡ್ತಾನೆ, ಇತಿಹಾಸದಲ್ಲಿ ಉಳ್ಕೋತಾನೆ. ಒಂದು ಕ್ಷಣದ ಭಯ ಬುಜ್ ಆಲ್ಡ್ರಿನನ್ನು ಇತಿಹಾಸದಿಂದ ಹೊರಗಡೆ ತೆಗೆಯುತ್ತೆ. ಅಂಥ ದರಿದ್ರ ಭಯ ನಮಗೆ ಆಗ್ತಾ ಇದ್ರೆ ಲೈಫಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಹಿಂದಿನ ಕಷ್ಟ ಒಪ್ಕೊಳ್ತೀಯಾ? ಜೀವನ ಪೂರ್ತಿ ಪಶ್ಚಾತ್ತಾಪ ಮಾಡ್ತೀಯಾ? ಎಸ್, ಹಿಂದಿನ ಕಷ್ಟ ಒಪ್ಕೊಳ್ತೀನಿ. ಯಾಕೆ ಒಪ್ಕೊಳ್ತೀಯಾ? ಪೇಯ್ನ್ ಇಲ್ಲದೆ ಗೇಯ್ನ್ ಇಲ್ಲ ಅಂತ. ನಾನು ಇವತ್ತು ಕಷ್ಟ ಒಪ್ಕೊಂಡು ಆ ಕಷ್ಟದಲ್ಲಿ ನಾನು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಾರ್ಡ್ ವರ್ಕ್ ಮಾಡ್ತಾ 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 ಹೋದರೆ ನನಗೆ ಗೆಲುವು ಸಿಗತ್ತೆ. ಯಾಕಂದರೆ ಪೇಯ್ನ್ ನೋ ಪೇನ್ ನೋ ಗೇನ್ ನೋ ಸೆಲೆಕ್ಷನ್ ಅಂತ. ಇವತ್ತು ಭಗವಂತ ನನಗೆ ಇಷ್ಟು ಪೇನ್ ಕೊಡ್ತಿದ್ದಾನಂದರೆ ಪಕ್ಕ ಅಲ್ಲ, ಇಷ್ಟು ಪೇನ್ ಕೊಡ್ತಿದ್ದಾನೆ, ನಾನು ಹಾರ್ಡ್ ವರ್ಕ್ ಮಾಡ್ತಾ ಇದ್ರು ಇಷ್ಟು ಪೇನ್ ಕೊಡ್ತಿದ್ದಾನಂದರೆ ಪಕ್ಕ ನನ್ನ ಸೆಲೆಕ್ಷನ್ ಇದೆ ಅಂತ ಅರ್ಥ. ಬಟ್ ಯಾವಾಗ ಅಂದರೆ ಪೇಯ್ನಿಗೆ ನಾನು ಡಿಸ್ಟರ್ಬ್ ಆಗದೇ ಇದ್ದರೆ, ಬಟ್ ಡಿಸ್ಟರ್ಬ್ ಆದರೆ ನನ್ನ ಸೆಲೆಕ್ಷನ್ ಇಲ್ಲ ಅಂತ. ಭಗವಂತನ ಪರೀಕ್ಷೆ ನಿನಗೆ ಕಷ್ಟ ಕೊಡ್ತಾ ಇದ್ದೇನೆ ಅಂದರೆ ಭಗವಂತ ನಿನಗೆ ಪರೀಕ್ಷೆ ಮಾಡ್ತಾ ಇದ್ದೇನೆ ಅಂತ ಪಕ್ಕ. ಓ ಕಷ್ಟ ಇದೆ, ಎಂಜಾಯ್ ಮಾಡ್ಬೇಕು ನೀನು, ಭಗವಂತ ನನ್ನ ಮೇಲೆ ದೃಷ್ಟಿ ಬಿದ್ದಿದೆ, ಹಾಗಾಗಿ ಕಷ್ಟ ಕೊಡ್ತಿದ್ದಾನೆ, ನಾನು ಸೆಲೆಕ್ಷನ್ ಆಗ್ತೀನಿ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ. ನೋಡಿ, ಭಯಂಕರ ಖುಷಿ. ಇಷ್ಟೆಲ್ಲ ನಾವು ಮನಸ್ಸಲ್ಲಿ ಅನ್ಕೋತಾ ಬಂದರೆ ಸೆಲೆಕ್ಷನ್ ಲಿಸ್ಟಲ್ಲಿ ನನ್ನ ಹೆಸರಿದೆಯಾ ಅಪ್ಪ, ಅವತ್ತೊಂದು ದಿವಸ ಬಂದ್ಬಿಡುತ್ತೆ ಅದು ಸೆಲೆಕ್ಷನ್. ಇವತ್ತು ರಿಸಲ್ಟ್ ಅನೌನ್ಸ್ಮೆಂಟ್ ಅಂತ. ಆ ರಿಸಲ್ಟ್ ಅನೌನ್ಸ್ಮೆಂಟ್ ಆದಾಗ ಹೆಸರು ಟಕ 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 XX ಬ್ಯೂಟಿಫುಲ್ ಆಗಿರ್ತಕ್ಕಂಥ ರಿಜಿಸ್ಟರ್ಡ್ ನಂಬರ್, ಡಿವಿಷನ್ ಆರ್ ಡಿಸ್ಟಿಕ್ ಹೆಸರು ಇದ್ದುಬಿಟ್ರೆ ಓಕೆ. ಆ ಒಂದು ಎರ್ರಬೆರ್ರಿ ಖುಷಿಗೋಸ್ಕರ ಈ 10 ಪ್ರಶ್ನೆಗಳನ್ನು ದಿನ ನಿಮ್ಮ ಮನಸ್ಸಲ್ಲಿ ಹಾಕ್ಕೊಳ್ಳಿ. ಪಕ್ಕ ಈ CET ಪಾಸ್ ಆಗ್ತೀರಾ ಅಂತ ಹೇಳ್ತಾ, ಈ CET ಎಲ್ಲರೂ ಕೂಡ ಪಾಸಾಗಿ, ಸಮಸ್ಯೆ ಏನಿಲ್ಲ. ಆ ಪಾಸ್ ಆಗ್ತಕ್ಕಂತಹ ಶಕ್ತಿ ಈ ಭಗವಂತ ನಿಮಗೆ ಕೊಡ್ತಾನೆ. ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಲು ಕೂಡ ನಿಮಗೆ ಆ್ಯಪ್ನ ಮೂಲಕ ಎಲ್ಲ ಕಂಟೆಂಟನ್ನು ಕೊಡುತ್ತೆ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.